ಎಲ್ರಿಗೂ ನಮಸ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಸುಳಿ ಕೊಳೆ ರೋಗ ತುಂಬ ಬಂದಿದೆ. ಎರಡೂವರೆ ವರ್ಷ ಗಿಡ ಹೇಗೆಂದರೆ ಪಕ್ಕ ತೋಟ, ಆ ಕಡೆ ಪಕ್ಕ ತೋಟಕ್ಕೆ ತುಂಬ ಬಂದಿದೆ. ಅದರಿಂದ ಆ ತೋಟದಿಂದ ಈ ತೋಟಕ್ಕೆ ಅಂಟ್ಕೊಂಡಿದೆ ಸುಳಿ ಕೊಳೆ ರೋಗ. ಮತ್ತು ಇಲ್ಲಿ ನೋಡ್ಬೋದು, ಇಲ್ಲಿ ಯಾವ ಥರ ಆಗಿದೆ ಗಿಡ ಅಂತ. ಎಲ್ಲ ಮೊನ್ನೆ ಒಂದು ವಾರದ ಕೆಳಗೆ ಬಂದು ಎಲ್ಲ ಈ ಥರ ಓಪನ್ ಮಾಡಿಸಿದ್ದೀನಿ. ಯಾಕಂದರೆ ಒಳಗಡೆ ತುಂಬ ನೀರು ತುಂಬಿಕೊಂಡಿತ್ತು, ಫುಲ್ಲು ಸ್ಮೆಲ್ ಬರ್ತಾಯಿತ್ತು. ಸುಳಿನ ಮೇಲಿಂದ ಕೀಳಿಸಿ ಈ ಕಡೆ ಕೆಳಗಡೆ ಓಪನ್ ಮಾಡಿಸಿದ್ದೀವಿ. ಈಗ ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು ಇದು ಯಾವ ಥರ ಆಗಿದೆ ಅಂತ. ನೋಡ್ಬೋದು ಯಾವ ಥರ ಆಗಿದೆ ಅಂತ. ಎಲ್ಲ ಸುಳಿ ಕೊಳೆ ರೋಗ ಬಂದು ಎಲ್ಲ ಹೋಗ್ಬಿಟ್ಟಿದೆ. ನೋಡಿ ಯಾವ ಥರ ಆಗಿದೆ ಗಿಡ. ಕಾಂಡ ತುಂಬ ಚೆನ್ನಾಗಿದೆ, ಆದರೆ ಸುಳಿ ಕೊಳೆ ರೋಗ ಬಂದು ಈ ಥರ ಆಗಿಬಿಟ್ಟಿದೆ. ಹಾಗಾಗಿ ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಇಲ್ಲೊಂದು ಗಿಡ ನೋಡ್ಬೋದು ನೋಡಿ ಫ್ರೆಂಡ್ಸ್, ಇಲ್ಲೊಂದು ಗಿಡ ನೋಡ್ಬೋದು ರೈತರೆ. ನೋಡಿ, ಇದು ಸುಳಿಗಿರಿ ಫುಲ್ ಒಣಗಿದೆ. ಇದು ಕೊಳೆ ರೋಗ ಬಂದಿದೆ. ನೋಡಿ, ಕೆಳಗಡೆ ಓಪನ್ ಮಾಡಿಸಿದ್ದೀವಿ. ಈಗ ಕೆಳಗಡೆ ಓಪನ್ ಮಾಡಿಸಿದ್ದೀವಿ. ಏನಂದರೆ ಸುಳಿ ಗರಿ ಫುಲ್ಲು ಹೋಗ್ಬಿಟ್ಟಿದೆ. ಇವರು ನೋಡ್ಕೊಂಡಿಲ್ಲ. ಇಲ್ಲಿ ನೋಡ್ಬೋದು ರೈತರೆ, ಇದು ಒಣಗ್ತಾ ಬರ್ತಾಯಿದೆ. ಕೊಳೆ ರೋಗಕ್ಕೆ ಬಂದಿದೆ ಆಲ್ರೆಡಿ. ಇದು ನೋಡ್ಬೋದು, ಇದು ಒಣಗ್ತಾ ಇದೆ. ನೋಡಿ, ಕಿತ್ತರೆ ಹಂಗೆ ಬರ್ತಾ ಇದೆ. ನೋಡಿ, ನೋಡಿ ನೋಡಿ ಯಾವ ಥರ ಸ್ಮೆಲ್, ಫುಲ್ ಸ್ಮೆಲ್ಲು. ಸುಳಿ ಕೊಳೆ ರೋಗ ತುಂಬ ಇರೋದ್ರಿಂದ ಇವತ್ತು ಸ್ಪ್ರೇ ಮಾಡಿಸ್ತಾ ಇದ್ದೀವಿ. ಇಲ್ಲೊಂದು ಗಿಡ ನೋಡಿ ಸ್ನೇಹಿತರೆ, ಯಾವ ಥರ ಕೊಳೆ ರೋಗ ಬಂದಿದೆ. ಈ ಗಿಡ ನೋಡ್ಬೋದು, ಒಳಗಡೆ ತುಂಬ ಕೊಳ್ತುಬಿಟ್ಟಿದೆ. ಇದು ಸುಳಿ ಕೊಳೆ ರೋಗ. ಇದು ನೀರು ಜಾಸ್ತಿ ಆಗಿನೂ ಬರುತ್ತೆ, ಮತ್ತು ಅತಿಯಾದ ಕಲ್ಟಿವೇಷನ್ ಮಾಡಿದ್ರೂ ಕೊಳೆ ರೋಗ ಬಿದ್ದುಬಿಡುತ್ತೆ.